ಪ್ರಿಯಾಂಕಾ ತುಂಬ ಚಂಚಲ ಮನಸ್ಸಿನ ಹುಡುಗಿ. ಪಾಪ ಮನೇಲಿ ಅಪ್ಪ ಅಮ್ಮ ಕೂಡ ಅವಳಿಗೆ ಬುದ್ಧಿ ಹೇಳಿ ಹೇಳಿ ಸಾಕಾಗಿರುತ್ತೆ. ಯಾರು ಎಷ್ಟೇ ಹೇಳಿದ್ರು ಪ್ರಿಯಾಂಕಾ ಮಾತ್ರ ಯಾವುದನ್ನು ಸೀರಿಯಸ್ ಆಗಿ ತಗೋತಾನೇ ಇರಲ್ಲ. ಆದರೆ ಮನೆ ಮುದ್ದಿನ ಮಗಳಲ್ಲ, ಹಾಗಾಗಿ ಅಪ್ಪ ಅಮ್ಮ ಹೇಗೋ ಸಹಿಸ್ಕೊಂಡು ಜೀವನ ನಡೆಸ್ತಾ ಇರ್ತಾರೆ. ಒಂದಿನ ತಾಯಿ ಮಗಳು ಇಬ್ಬರು ಶಾಪಿಂಗ್ ಮಾಡೋಣ ಅಂತ ಬಟ್ಟೆ ಅಂಗಡಿಗೆ ಹೋಗಿರ್ತಾರೆ. ಮಗಳೇ ಪ್ರಿಯಾಂಕಾ, ನಿನ್ಗೆ ಯಾವ ಸೀರೆ ಬೇಕೋ ಯಾವ ಬಟ್ಟೆ ಬೇಕೋ ಅದನ್ನೇ ತಗೋ. ಹಾಂ ಅಮ್ಮ, ನಾನು ಸೀರೆ ತಗೋತೀನಿ ಆಯಿತಾ. ನೋಡು ಅಲ್ಲಿರೋ ಸೀರೆ ಹೇಗಿದೆ, ನನಗದು ಚೆನ್ನಾಗಿ ಕಾಣಿಸುತ್ತಾ ನೋಡು. ನನ್ನ ಮಗಳು ಯಾವ ಬಟ್ಟೆ ಹಾಕ್ಕೊಂಡ್ರೂ ಮುದ್ದಾಗಿ ಕಾಣಿಸ್ತಾಳೆ. ಹೌದಲ್ವಾ ಅಮ್ಮ, ನಾನು ಪುಟ್ಟು ಬಾರ್ಬಿ ಡಾಲ್ ಇದ್ದಂಗೆ ಇದ್ದೀನಿ. ಅಮ್ಮ, ನಾನು ಸೀರೆ ತಗೊಳ್ಳಲ್ಲ, ಬಾರ್ಬಿ ಡ್ರೆಸ್ ತಗೋತೀನಮ್ಮ ಆಯಿತಾ. ಹಾಂ ಮಗಳೇ, ನನ್ನ ಮಗಳು ಒಳ್ಳೆ ಗೊಂಬೆ ಇದ್ದಂಗೆ ಇದ್ದಾಳೆ, ಯಾವ ಹೀರೋಯಿನ್ಗೂ ಕಡಿಮೆ ಇಲ್ಲ, ಅಷ್ಟು ಚಂದ ಇದ್ದಾಳೆ. ಹೌದು ನಿಜ ಅಲ್ವಾ ಅಮ್ಮ. ಅಮ್ಮ ಹಾಗಾದರೆ ನಾನು ಇವಾಗ ಯಾವುದಾದ್ರೂ ಹೊಸ ಫ್ಯಾಷನ್ ಡ್ರೆಸ್ ಬಂದಿದೆಯಾ ಅದನ್ನು ನೋಡಿ ತಗೋತೀನಿ. ಹ್ಞೂ ಮಗಳೇ, ನಿಂಗೆ ಯಾವ್ದು ಇಷ್ಟ ಆಗುತ್ತೋ ಅದನ್ನೇ ತಗೋ. ನೀನು ಹಳ್ಳಿ ಮನೆಗೂ ಸಹಿ, ಪೇಟೆ ಮನೆಗೂ ಸಹಿ. ಸರ ಬಳೆ ಹಾಕ್ಕೊಂಡು ಸೀರೆ ಉಟ್ಕೊಂಡು ತಿರ್ಗಾಡೋಕ್ಕೂ ಬರುತ್ತೆ, ನನ್ನ ಮಗಳಿಗೆ ಪ್ಯಾಂಟ್ ಶರ್ಟ್ ಹಾಕ್ಕೊಂಡು ತಿರ್ಗಾಡೋಕ್ಕೂ ಬರುತ್ತೆ. ಅಮ್ಮ ಅಮ್ಮ, ನೀನು ಹೇಳಿದ ನಿಜ. ಸರಿ, ನಾನು ಪ್ಯಾಂಟ್ ಶರ್ಟ್ ತಗೋತೀನಮ್ಮ, ಅದು ನನಗೆ ಚೆನ್ನಾಗಿ ಕಾಣಿಸುತ್ತಲ್ವಾ. ಅಯ್ಯೋ ರಾಮ, ಏನಾಗಿದೆಯಾ ನಿನಗೆ? ಯಾವುದಾದ್ರೂ ಒಂದು ತಗೊಳ್ಳೆ. ಇಬ್ಬರು ಬೆಳಗ್ಗೆ 10 ಗಂಟೆಗೆ ಬಂದವರು, ಇನ್ನೂ ಆರಿಸ್ತಾನೆ ಇದೆಯಾ? ಆಗಲೇ 4 ಆಯಿತು. ಮನೇಲೆಲ್ಲ ಏನಾಯ್ತೋ ಏನೋ. ಅಮ್ಮ, ಅಷ್ಟೆಲ್ಲ ಬಟ್ಟೆ ನೋಡಿದ್ರೆ ಯಾವ್ದು ತಗೊಳ್ಳಿ ಅಂತಾನೆ ಗೊತ್ತಾಗ್ತಿಲ್ಲ. ಸರಿ, ನಾನಿದು ಯಾವುದು ತಗೊಳ್ಳಲ್ಲ, ಸಿಂಪಲ್ ಆಗಿರೋ ಚೂಡಿದಾರ್ ತಗೋತೀನಿ. ಸರಿ ಕಣೆ, ಮೊದಲು ತಗೋ, ಯಾವ್ದು ಬೇಕೋ ಅದನ್ನು. ಚೂಡಿನ ಏನು ತಗೋತೀಯ? ಮೊದಲು ಮನೆಗೆ ಹೋಗೋಣ. ಬೆಳಗ್ಗೆ ಬಂದರು ಇನ್ನೂ ಮನೆಗೆ ಸೇರಿಲ್ಲ. ನಿನ್ನಪ್ಪ ನೋಡಿದರೆ ನಮ್ಮಿಬ್ರು ಮನೆಗೆ ಸೇರಿಸಲ್ಲ ಅಷ್ಟೇ. ಸರಿ ಅಮ್ಮ, ಇದೇ ತಗೊಂಡೆ, ಬಾ ಹೋಗೋಣ ಮನೆಗೆ. ತಾಯಿ ಮಗಳು ಇಬ್ಬರು ಯಾವುದೋ ಒಂದು ಬಟ್ಟೆ ಆರಿಸ್ಕೊಂಡು ಇನ್ನೇನು ಅಂಗಡಿಯಿಂದ ಹೊರಡ್ತಾರೆ. ಅಬ್ಬ ಪುಣ್ಯಾತ್ಗಿತ್ತಿ, ಕೊನೆಗೂ ಯಾವುದೋ ಒಂದು ತಗೊಂಡ್ಲು. ಬಾ ಮೊದಲು ಮನೆಗೆ ಹೋಗೋಣ, ಇಲ್ಲ ಅಂದರೆ ಮನೇಲಿ ಏನಿಲ್ಲ ಬಲಿ ಬಿಡಿಸ್ತಾರೆ. ಮತ್ತೆ ಏನಾಯ್ತೆ? ಯಾಕೆ ಇನ್ನು ಇಲ್ಲೇ ನಿಂತಿದ್ಯಾ? ಬಾರೆ ಹೋಗೋಣ. ಅದು ಅಮ್ಮ, ನನಗೆ ಯಾಕೋ ಸೀರೆ ತಗೋಬೇಕು ಅನ್ನಿಸ್ತಿದೆ. ಬಾ ಅಮ್ಮ, ಈ ಬಟ್ಟೆ ಕೊಟ್ಟು ಚೆನ್ನಾಗಿರೋ ಸೀರೆ ತಗೊಂಬರೋಣ. ಅಯ್ಯೋ ರಾಮ, ಇಷ್ಟೊತ್ತು ಆರಿಸಿದ್ಯಲ್ಲೇ, ಇನ್ನೂ ಅದನ್ನು ತಗೊಂಡ್ಲೋ ಇದನ್ನು ತಗೊಂಡ್ಲ ಅಂತ ಕನ್ಫ್ಯೂಸ್ನಲ್ಲೇ ಇದೆಯಲ್ಲ. ನೋಡು ಪ್ರಿಯಾಂಕಾ, ಇವಾಗ ತೆಪ್ಪಗೆ ನಾನು ಏನು ಕೊಡಿಸ್ತೀನೋ ಅದನ್ನು ತಗೋಬೇಕು ನೀನು, ಬೇರೆ ಮಾತಾಡೋಂಗೇ ಇಲ್ಲ. ನಡಿ. ನೋಡಪ್ಪ, ಇಲ್ಲಿ ಸ್ವಲ್ಪ ಬಾಯಲ್ಲಿ ಬಟ್ಟೆ ತೋರಿಸು. ಅಯ್ಯೋ ಏನು ಮೇಡಮ್, ಬೆಳಗ್ಗೆಯಿಂದನೂ ನನಗಂತೂ ಸಾಕಾಗೋಯ್ತು. ಅಷ್ಟೊಂದು ಬಟ್ಟೆ ತೋರಿಸಿದ್ದೀನಿ. ನಿಮ್ಮ ಮಗಳಿಗೆ ಯಾವುದಾದ್ರೂ ಒಂದು ಬಟ್ಟೆ ಆರಿಸ್ಕೊಳ್ಳೋಕೆ ಹೇಳಿ ಮೇಡಮ್. ನೋಡು, ನಿನ್ನಿಂದ ಈ ಅಂಗಡಿಯವನು ನಮಗೆ ಹೇಗೆ ಹೇಳ್ತಿದ್ದಾನೆ ಅಂತ. ಅಯ್ಯೋ ಹೋಗಲಿ ಬಿಡಪ್ಪ, ಏನೋ ಹುಡುಗಿಗೆ ಏನೋ ಗೊತ್ತಾಗದೆ ಹಾಗೆ ಮಾಡ್ತಿದ್ದಾಳೆ. ಇವಾಗ ನಾನೇ ಹೇಳ್ತೀನಿ, ಆ ಬಟ್ಟೆನೆಲ್ಲ ತಂದ್ಕೊಡು. ಅಯ್ಯೋ, ಇಷ್ಟೊತ್ತು ಮಗಳು ಬಟ್ಟೆ ಹುಡುಕಿದ್ದಾಯ್ತು, ಇವಾಗ ತಾಯಿ ಸರ್ದಿನ. ನೋಡಪ್ಪ, ಆವಾಗಲೇ ನನ್ನ ಮಗಳು ಯಾವ್ಯಾವ ಬಟ್ಟೆ ಆರಿಸಿದ್ಲೋ ಎಲ್ಲನೂ ಪ್ಯಾಕ್ ಮಾಡಿ ಕೊಟ್ಬಿಡು. ಹಾಂ ಅಮ್ಮ, ನಾನು ಆರಿಸಿದ ಎಲ್ಲ ಬಟ್ಟೆನೂ ಕೊಡಿಸ್ತೀಯಾ? ನಿಜಾನಾ? ಇನ್ನೇನು ಮಾಡಲಿ ಹೇಳು. ಇವಾಗ ಅಂಗಡಿಯಿಂದ ಹೊರಗೆ ಹೋಗೋದ್ರೊಳಗೆ ನಿನ್ನ ಮನಸ್ಸು ಬದಲಾಯಿಸ್ದೆ. ಹಾಗಂತ ನೀನು ಹೇಳಿದ ಬಟ್ಟೆ ಏನಾದರೂ ನಾನು ತಗೊಂಡೋದ್ರೆ ಆಮೇಲೆ ಮನೆಗೆ ಹೋದ್ಮೇಲೆ ಅಯ್ಯೋ ಅಮ್ಮ ನನಗೆ ಈ ಸೀರೆ ಬೇಡ ಅಂದರೆ ಅಲ್ಲಿಂದ ಮತ್ತೆ ಬರೋಕ್ಕಾಗುತ್ತಾ? ಆಗಲ್ಲ. ಅದಕ್ಕೆ ಎಲ್ಲನೂ ತಗೋ, ನಿಂಗೆ ಯಾವ್ದು ಬೇಕೋ ಅದನ್ನು ಹಾಕೋ. ವಾವ್, ನನ್ನ ಮುದ್ದು ಅಮ್ಮ ನಾನು ಇಷ್ಟಪಟ್ಟಿದ್ದನ್ನೆಲ್ಲ ಕೊಡಿಸ್ತಿದ್ದಾಳೆ. ಹೀಗೆ ಪ್ರಿಯಾಂಕಾ ಯಾವಾಗಲೂ ಏನಾದರೂ ಒಂದು ತಗೊಳಕ್ಕೆ ಹೋದರೆ ಅದು ಇದು ಅದು ತಗೊಂಡ್ಲ ಇದು ತಗೊಂಡ್ಲ ಅಂತ ತುಂಬ ಕನ್ಫ್ಯೂಸ್ ಆಗ್ತಿರ್ತಾಳೆ. ಅವಳಿಗೆ ಚಂಚಲ ಮನಸ್ಸು. ಈಗ ಯಾವ್ದು ಕಾಣಿಸುತ್ತೋ ಅದು ಇಷ್ಟ ಆಗ್ತಾ ಇರುತ್ತೆ, ಇನ್ನೊಂದು ಯಾವುದಾದ್ರೂ ಕಾಣಿಸಿದ್ರೆ ಅದು ಇಷ್ಟ ಆಗ್ತಾ ಇರುತ್ತೆ. ಹಾಗಾಗಿ ಅವಳಿಗೆ ಯಾವಾಗಲೂ ಕನ್ಫ್ಯೂಷನ್ಸೇ ಜಾಸ್ತಿ ಇರುತ್ತೆ. ಈ ಕನ್ಫ್ಯೂಸ್ ಆಗೋ ಮಗಳಿಗೆ ಮದುವೆ ಮಾಡಿದ್ರೂ ಸ್ವಲ್ಪ ರೆಸ್ಪಾನ್ಸಿಬಿಲಿಟಿ ಬರುತ್ತೇನೋ ಅಂತ ಭಾಗ್ಯ ಮತ್ತು ಭಾಗ್ಯನ ಗಂಡ ಒಂದು ಒಳ್ಳೆ ಹುಡುಗನ ಜೊತೆ ಮದುವೆ ಮಾಡೋ ತಯಾರಿ ಮಾಡ್ತಾರೆ. ಹುಡುಗಿ ನೋಡೋಕೆ ಗಂಡಿನ ಮನೆಯವ್ರು ಬಂದಿರ್ತಾರೆ. ನೋಡಿ ಭಾಗ್ಯ ಅವರೇ, ನನ್ನ ಮಗ ದೊಡ್ಡ ಕಂಪ್ನಿನಲ್ಲಿ ಕೆಲಸ ಮಾಡ್ತಿದ್ದಾನೆ, ತಿಂಗಳಿಗೆ 1 ಲಕ್ಷ ಸ್ಯಾಲ್ರಿ ತಗೋತಾನೆ. ವಾವ್, ಹುಡುಗ ನೋಡೋಕೆ ಬೇರೆ ತುಂಬ ಚೆನ್ನಾಗಿದ್ದಾನೆ, ಅದು ಅಲ್ಲದೆ 1 ಲಕ್ಷ ಸಂಬಳ ತಗೋತಿದ್ದಾನೆ, ಅದು ಬೇರೆ ಸಿಟಿನಲ್ಲಿದ್ದಾನೆ. ನಾನು ಇವನ್ನೇ ಮದುವೆ ಆಗಬೇಕು, ಅವಾಗ ಲೈಫ್ ಸೂಪರ್ ಆಗಿರುತ್ತೆ. ಅಯ್ಯೋ, ಅದೆಲ್ಲದಕ್ಕಿಂತ ನಮ್ಮ ಮಗಳಿಗೆ ನಿಮ್ಮ ಹುಡುಗ ಇಷ್ಟ ಆದರೆ ನಮಗೂ ಓಕೆ ಆದಾಗೆ. ಯಾಕಂದರೆ ಮುಂದೆ ನಿಮ್ಮ ಮಗನ ಜೊತೆ ನನ್ನ ಮಗಳೇ ತಾನೇ ಜೀವನ ಮಾಡಬೇಕು. ಹೌದೌದು, ನೀವು ಹೇಳೋದು ಸರಿ ಇದೆ. ಹುಡುಗ ಹುಡುಗಿಗೆ ಇಷ್ಟ ಇದೆ ಅಂತಾದರೆ
ನಮಗೂ ಒಪ್ಪಿಗೆ ಆದಾಗೆ. ನಮ್ಮ ಹುಡುಗಂಗೆ ನಿಮ್ಮ ಹುಡುಗಿ ತುಂಬ ಅಂದರೆ ತುಂಬಾ ಇಷ್ಟ ಆಗಿದ್ದಾಳೆ. ಇನ್ನು ನಿಮ್ಮ ಹುಡುಗಿನ ಕೇಳಿ ಹೇಳಿ. ಆಂಟಿ, ನನಗೂ ಈ ಹುಡುಗ ತುಂಬ ಇಷ್ಟ ಆದರು. ನಿಮ್ಮ ಮಗನ ಜೊತೆ ಮದುವೆ ಆಗೋದು ನನಗೆ ಒಪ್ಪಿಗೆ ಇದೆ. ಅಯ್ಯೋ ದೇವ್ರೇ, ಈ ಹುಡುಗಿಗೆ ಏನಾಗಿದೆ? ನೆಂಟರು ಎದುರಿಗೆ ಹೇಳಿಬಿಟ್ಲು, ಇವಾಗ ಏನು ಹೇಳೋದು? ನೋಡಿ ಇವರೇ, ನಾವು ನಮ್ಮ ಅಭಿಪ್ರಾಯನ ನಾಳೆ ಫೋನ್ ಮಾಡಿ ಹೇಳ್ತೀವಿ. ಯಾಕಂದರೆ ಎಲ್ಲರೂ ಕೂತು ಮಾತಾಡಬೇಕಲ್ವಾ ಇದೊಂದು ಮದುವೆ ವಿಷಯ. ಮಕ್ಕಳೇನೋ ನೋಡಿ ಇಷ್ಟಪಡ್ತಾರೆ, ಹಾಗಂತ ನಾವು ಒಪ್ಪಿಗೆ ಕೊಡೋಕ್ಕಾಗತ್ತಾ? ಆಗಲ್ಲ ಅಲ್ವಾ? ಅದಕ್ಕೆ ಹೇಳಿದೆ. ಅಯ್ಯೋ ಭಾಗ್ಯ ಅವರೇ, ನನಗೆ ಅರ್ಥ ಆಗತ್ತೆ, ಪರವಾಗಿಲ್ಲ, ನೀವು ನಾಳೆನೇ ಹೇಳಿ, ನಾವಿನ್ನು ಹೊರಡ್ತೀವಿ. ಮಗನೇ, ಯಾಕೋ ಇವ್ರ ಮಾತು ಬದಲಾಯಿಸ್ತಿದ್ದಾರೆ ಕಣೋ. ನಾವು ಬೇರೆ ಕಡೆ ನೋಡೋದೇ ಒಳ್ಳೆಯದು. ಆಮೇಲೆ ಸುಮ್ಮನೆ ಟೈಮ್ ವೇಸ್ಟು, ಇವ್ರು ಬೇಡ ಅಂತ ಹೇಳಿಬಿಟ್ರೆ. ಹುಡುಗನ ಮನೆಯವರು ಹುಡುಗಿ ನೋಡಿಕೊಂಡು ಮಾತಾಡ್ಕೊಂಡು ಮನೆಗೆ ಹೋಗ್ತಾರೆ. ಲೇ ಪ್ರಿಯಾಂಕಾ, ನಿನ್ಗೇನು ಬುದ್ಧಿ ಇಲ್ವೇನೆ? ನಿನ್ನ ತಲೆಲೇನು ಲದ್ದಿ ಇದೆಯೇನೆ? ನೆಂಟರು ಎದುರಿಗೆ ಅಷ್ಟು ಬೇಗ ಹೇಳ್ತಾರಾ ನನಗಿಷ್ಟ ಇದ್ದಾನೆ ಹುಡುಗ ಅಂತ? ಅಮ್ಮ, ಇಷ್ಟ ಆಗಿರೋದನ್ನ ಹೇಳೋಕೇನೋ? ಹೌದೌದು, ನಾನು ಕಂಡಿದ್ದೀನಿ ನಿನ್ನ ಇಷ್ಟ ಕಷ್ಟನಾ. ನೋಡು, ನಾಳೆ ಬೆಳಗ್ಗೆವರೆಗೂ ಟೈಮ್ ಇದೆ. ನೀನು ನಿಧಾನವಾಗಿ ಯೋಚನೆ ಮಾಡಿ ಆ ಹುಡುಗ ನಿನಗೆ ಓಕೆನೋ ಇಲ್ವೋ ಅಂತ ಹೇಳು. ಸುಮ್ಮನೆ ಒಪ್ಕೋಬೇಡ. ಪ್ರಿಯಾಂಕಂದು ಮೊದಲೇ ಚಂಚಲ ಮನಸ್ಸು, ಅದರಲ್ಲೂ ಅವಳ ತಾಯಿ ಬೇರೆ ಯೋಚನೆ ಮಾಡು ಅಂತ ಹೇಳಿದಾಳೆ. ಹಾಗಾಗಿ ರಾತ್ರಿ ಎಲ್ಲ ಯೋಚನೆ ಮಾಡ್ತಾಳೆ. ಹುಡುಗನ ಮನೆಯವರು ಹುಡುಗಿ ನೋಡ್ಕೊಂಡು ಹೋಗಾಯ್ತು. ಮಾರನೇ ದಿನ ಬೆಳಗ್ಗೆ ಅವ್ರಿಗೆ ಕಾಲ್ ಮಾಡಿ ವಿಷಯ ತಿಳಿಸ್ಬೇಕಲ್ವಾ, ನಮ್ಮ ಒಪ್ಪಿಗೆ ಇದೆಯೋ ಇಲ್ವೋ ಅಂತ. ಹಾಗಾಗಿ ಪ್ರಿಯಾಂಕನ ಒಂದು ಮಾತು ಕೇಳೋಣ ಅಂತ ಭಾಗ್ಯ ಮತ್ತು ಭಾಗ್ಯನ ಗಂಡ ರೂಮಿಗೆ ಬರ್ತಾರೆ. ಮಗಳೇ ಪ್ರಿಯಾಂಕಾ, ನಮಗೂ ಈ ಮದುವೆ ಒಪ್ಪಿಗೆ ಇದೆ ಅಂತ ಫೋನ್ ಮಾಡಿ ಹೇಳೋಣ ಅಂದ್ಕೊಂಡಿದ್ದೀವಿ. ಏನಂತೀಯ? ನಿನಗಿಷ್ಟ ಇದೆ ತಾನೇ? ಅಮ್ಮ, ನೀನು ನಿನ್ನೆ ನನಗೆ ಹೇಳಿದ್ದು ಒಳ್ಳೇದಾಯಿತು. ನಾನು ರಾತ್ರಿ ಎಲ್ಲ ಕುತ್ಕೊಂಡು ಯೋಚನೆ ಮಾಡಿದೆ ಅಮ್ಮ. ನನಗೆ ಯಾಕೋ ಈ ಸಿಟಿ ಹುಡುಗ ಬೇಡ ಅಂತ ಅನ್ನಿಸ್ತಿದ್ದಾನೆ. ಯಾವುದಾದ್ರೂ ಹಳ್ಳಿ ಹುಡುಗನ ಮದುವೆ ಆಗಬೇಕು ಅನ್ನಿಸ್ತಿದೆ. ನೋಡಿದ್ರಾ, ನಿಮ್ಮ ಮಗಳ ಮನಸ್ಸು ಈಗಿದ್ದಂಗೆ ಇನ್ನೊಂದು ಕ್ಷಣದಲ್ಲಿರಲ್ಲ. ನಿನ್ನೆ ಏನೋ ಹಾಗೆ ಬಿಡ್ತಾಳೆ ಮದುವೆನ ಅನ್ಬೇಕು, ಆ ಥರ ನನಗಿಷ್ಟ ಇದೆ ಅಂತ ಎಲ್ಲರ ಮುಂದೆ ಹೇಳಿಬಿಟ್ಲು. ಇವಳು ಹೇಳಿದ್ಲು ಅಂತ ನಾವೇನಾದರೂ ಮದುವೆಗೆ ಒಪ್ಪಿಗೆ ಕೊಟ್ಟಿದ್ರೆ ಮುಗೀತು ಕತೆ. ಇವತ್ತು ಬೆಳಗ್ಗೆ ಫೋನ್ ಮಾಡಿ ಹೀಗೆ ನಮ್ಮ ಮಗಳಿಗೆ ಇಷ್ಟ ಇಲ್ಲ ಅಂತ ಹೇಳಬೇಕಿತ್ತು. ಹುಡುಗನ ನೋಡಿದಾಗ ಇಷ್ಟ ಇದೆ ಅಂದವಳು ಒಂದೇ ರಾತ್ರಿಲಿ ಅವಳು ನಿರ್ಧಾರನೇ ಬದಲಾಯಿಸಿರ್ತಾಳೆ. ಸಿಟಿ ಹುಡುಗ ಬೇಡ, ಹಳ್ಳಿ ಹುಡುಗ ಬೇಕು ಅಂತ ಕುತ್ಕೋತಾಳೆ. ಪ್ರಿಯಾಂಕಾ ಹಳ್ಳಿ ಹುಡುಗನ ಮದುವೆ ಆಗಬೇಕು ಅಂದಿದ್ದಕ್ಕೆ ಅಪ್ಪ ಅಮ್ಮ ಇಬ್ಬರು ಸೇರಿ ಒಂದು ಒಳ್ಳೆ ಹಳ್ಳಿ ಹುಡುಗನ ಕರೆಸ್ತಾರೆ. ನೋಡಿ ಭಾಗ್ಯ ಅವರೇ, ನಮ್ಮ ಮನೇಲಿ ಒಂದು 4 ಎಕರೆ ಮಾವಿನ ತೋಟ, 3 ಎಕರೆ ಕಬ್ಬು, ಹಾಗೆ ಒಂದು 2 ಎಕರೆ ಜೋಳ, ಅದು ಇದು ಅಂತ ಎಲ್ಲ ಸೇರಿ ಒಂದು 15 ಎಕರೆ ಜಮೀನಿದೆ. ನಿಮ್ಮ ಮಗಳನ್ನ ರಾಣಿ ಥರ ನೋಡ್ಕೋತೀವಿ, ಅದಂತೂ ನಿಜ. ಹಾಂ, ವಾವ್, ಮಾವಿನ ತೋಟ, ಕಬ್ಬು, ಜೋಳ ಎಲ್ಲನೂ ಇವ್ರ ಮನೇಲಿದೆ. ನನ್ನ ಮದುವೆ ಆದರೆ ಇವ್ರನ್ನೇ ಮದುವೆ ಆಗಬೇಕು, ಆರಾಮಾಗಿ ತಿಂದ್ಕೊಂಡು ಉಂಡ್ಕೊಂಡಿರ್ಬೋದು. ಅಯ್ಯೋ, ನಮಗೂ ನಮ್ಮ ಮಗಳು ರಾಣಿ ಥರ ಇರಬೇಕು ಅಂತಾನೆ ಆಸೆ. ಅದು ಅಲ್ಲದೆ ನೀವು ಹಾಗೆ ನೋಡ್ಕೋತೀನಿ ಅಂತ ಹೇಳ್ತಿದ್ದೀರಾ, ನಮಗೆ ಇನ್ನೂ ಖುಷಿನೇ. ಹೌದು ಭಾಗ್ಯ ಅವರೇ, ನಮ್ಮನೆ ಸೊಸೆ ನಮ್ಮನೆ ಮಗಳಿದ್ದಾಗೆ ಅಲ್ವಾ, ಅವಳು ನಮ್ಮನೆಗೆ ಯಾವಾಗಲೂ ರಾಣಿನೇ. ಅಮ್ಮ, ನನಗೆ ಈ ಹುಡುಗ ತುಂಬ ಇಷ್ಟ ಆದರು, ನಾನು ಇವ್ರನ್ನೇ ಮದುವೆ ಆಗ್ತೀನಿ. ನಿಜ ಇಷ್ಟ ಆಗಿದ್ದಾರೇನೆ, ಆಮೇಲೆ ಬೇಡ ಅನ್ಬಾರ್ದು. ಒಂದ್ಸರಿ ಯೋಚನೆ ಮಾಡಿ ಹೇಳು ಅಂತ ಅರ್ಜೆಂಟ್ ಏನಿಲ್ಲ, ಆಮೇಲೆ ನಿನ್ನಪ್ಪ ನಿನ್ನ ಕಾಲು ಮುರಿತಾರೆ ಅಷ್ಟೇ. ಸರಿ ಇವರೇ, ನಾವು ಯಾವುದು ನಿಮಗೆ ವಿಷಯ ತಿಳಿಸ್ತೀವಿ, ಇವಾಗಲೇ ಏನು ಹೇಳೋಕ್ಕಾಗಲ್ಲ. ಹುಡುಗಿ ಅಭಿಪ್ರಾಯ ತಿಳ್ಕೊಬೇಕಲ್ವಾ? ಸರಿ ಭಾಗ್ಯ ಅವರೇ, ಯಾವುದು ತಿಳಿಸಿ ಆಯಿತಾ, ನಾವಿನ್ನು ಹೊರಡ್ತೀವಿ. ಹಳ್ಳಿ ಗಂಡಿನ ಮನೆಯವರು ಕೂಡ ಮಾತಾಡಿಕೊಂಡು ಹಾಗೆ ವಾಪಸ್ ಹೋಗ್ತಾರೆ. ಮಗಳೇ, ಈ ಹಳ್ಳಿ ಕಡೆ ಕೆಲಸ ಮಾಡಬೇಕು, ಅದಕ್ಕೆ ನಂಗೆ ಯಾಕೋ ಬೇಡ ಅನ್ನಿಸ್ತಿದೆ. ಯಾವುದಾದ್ರೂ ಒಂದು ಒಳ್ಳೆ ಗೌರ್ಮೆಂಟ್ ಜಾಬ್ ಇರೋ ಹುಡುಗನ ನೋಡೋಣ ಅಂತ ನನ್ನ ಅಭಿಪ್ರಾಯ. ಹಳ್ಳಿ ಕಡೆನೂ ಚೆನ್ನಾಗಿದೆ ಕಣ್ರಿ, ಜಮೀನು ಮನೆ ಎಲ್ಲನೂ ಸ್ವಂತದ್ದೇ ಅವ್ರದ್ದು. ಅಷ್ಟೆಲ್ಲ ಆಸ್ತಿ ಮನೆ ಇರುವಾಗ ನನ್ನ ಮಗಳು ಸುಖವಾಗೇ ಇರ್ತಾಳೆ. ಲೇ ಪ್ರಿಯಾಂಕಾ, ನಾನು ನಿನ್ನಪ್ಪ ಇಷ್ಟೆಲ್ಲ ಮಾತಾಡ್ತಿದ್ರು ನೀನೇನು ಮಾತಾಡ್ತಾನೆ ಇಲ್ಲ, ಏನೇ ಯೋಚನೆ ಮಾಡ್ತಿದ್ಯಾ? ಅಲ್ಲಮ್ಮ, ಫಸ್ಟ್ ಬಂದಿರೋ ಹುಡುಗ ಒಳ್ಳೆ ಸಿಟಿ ಹುಡುಗ, ಇವಾಗ ಆಸ್ತಿ ಮನೆ ಇರೋ ಹಳ್ಳಿ ಹುಡುಗ, ನೆಕ್ಸ್ಟ್ ಬರೋನು ಗೌರ್ಮೆಂಟ್ ಹುಡುಗ. ಎಲ್ಲರೂ ನೋಡೋಕೆ ಚೆನ್ನಾಗೇ ಇದ್ದಾರೆ ತಾನೆ, ಹಾಗೆ ರಿಚ್ ಆಗೂ ಇದ್ದಾರೆ ತಾನೆ? ಹೌದು ಕಣೆ, ಅದಕ್ಕೇನಿವಾಗ? ಅದಕ್ಕೇನು ಅಂದರೆ, ಮೊನ್ನೆ ಬಟ್ಟೆ ತೊಗೊಳಕ್ಕೆ ಹೋಗಿದ್ವಲ್ಲ, ಅವಾಗ ನಾನು ಅದು ಇದು ಅಂತ ಹೇಳ್ತಿರುವಾಗ ನೀನು ಎಲ್ಲ ಬಟ್ಟೆನೂ ತಗೊಂಡೆ ತಾನೆ, ಹಾಗೆ ಇವಾಗಲೂ 3 ಜನನೂ ಮದುವೆ ಆಗ್ತೀನಿ. ಏನಿವಾಗ? ಬಾಯ್ ಮುಚ್ಚೆ ಸಾಕು, ಏನೋ ಗೊತ್ತಾಗಲ್ಲ ಅಂತ ಸುಮ್ಮನೆ ಇದ್ರೆ ತಲಹರಟೆ ಮಾಡ್ತೀಯ. ಅದು ಬಟ್ಟೆ ಕಣೆ, ಇವ್ರು ಹುಡುಗರು,
ಹೀಗೆಲ್ಲ ಹೇಳಿದ್ರೆ ನಿನಗೆ ಬುದ್ಧಿ ಬರಲ್ಲ. ನೆಕ್ಸ್ಟ್ ಬರೋ ಗೌರ್ಮೆಂಟ್ ಹುಡುಗನ ನೋಡೋಕ್ಕೂ ಚೆನ್ನಾಗಿದ್ದಾನೆ, ಒಳ್ಳೆ ಜಾಬು ಇದೆ, ಸುಮ್ಮನೆ ಮದುವೆ ಆಗು. ಮದುವೆ ಆದ್ಮೇಲಾದ್ರೂ ನಿನ್ನ ಮಂಗನ ಮನಸ್ಸು ಮರದಿಂದ ಮರಕ್ಕೆ ಹಾರೋದು ಬಿಡುತ್ತಾ ನೋಡೋಣ. ಮಗಳು ಮಾತು ಕೇಳ್ಕೊಂಡ್ರೆ ಈ ಜನ್ಮದಲ್ಲಿ ಮದುವೆ ಆಗಲ್ಲ. ಮಂಗ ಮರದಿಂದ ಮರಕ್ಕೆ ಹಾರ್ದ ಹಾಗೆ ಮಗಳ ಮನಸ್ಸು ಹಾರ್ತಾ ಇರತ್ತೆ ಅಂತ ಅಪ್ಪ ಅಮ್ಮಂಗೆ ಇಬ್ಬರಿಗೂ ಗೊತ್ತಾಗತ್ತೆ. ಮಂಗನ ಮನಸ್ಸು ಎಲ್ಲ ಕಡೆನೂ ಹೋಗ್ತಾನೆ ಇರುತ್ತೆ ಅಂತ ಗಂಡ ಹೆಂಡತಿ ಇಬ್ಬರು ಸೇರಿ ಒಂದು ಒಳ್ಳೆ ಸಂಬಂಧ ನೋಡಿ ಮದುವೆ ಮಾಡಬೇಕು ಅನ್ಕೋತಾರೆ. ಅಂದ್ಕೊಂಡ ಹಾಗೆ ತನ್ನ ಮಗಳು ಪ್ರಿಯಾಂಕನ ಕುಸುಮನ್ ಮಗ ಸಚಿನ್ಗೆ ಕೊಟ್ಟು ಮದುವೆ ಮಾಡೋದು ಅಂತ ಡಿಸೈಡ್ ಮಾಡ್ತಾರೆ. ಎಲ್ಲರೂ ಒಪ್ಪಿಗೆ ಮೇರೆಯಲ್ಲಿ ಮದುವೆನೂ ಆಗುತ್ತೆ. ಆದರೆ ಪ್ರಿಯಾಂಕಾ ಅತ್ತೆ ಮನೇಲಿ ಹೀಗೆ ಕಪಿಚೇಷ್ಟೆ ಮಾಡಿದರೆ ಅತ್ತೆ ಆದವಳು ಸುಮ್ಮನೆ ಇರ್ತಾಳ? ಪ್ರಿಯಾಂಕಾ ಹೇಗೆ ತನ್ನ ಚಂಚಲತೆನ ಮರಿತಾಳೆ ಅನ್ನೋದನ್ನ ನೋಡೋಣ. ಮದುವೆ ಆಗಿರೋ ಹೊಸದ್ರಲ್ಲಿ ಪ್ರಿಯಾಂಕಾ ಅಡುಗೆ ಮಾಡ್ತೀನಿ ಅಂತ ಬಂದಿರ್ತಾಳೆ. ಅಯ್ಯೋ ಅಯ್ಯೋ ಅಯ್ಯೋ, ಇದೇನೇ ಇದು? ಅಡುಗೆ ಮನೆನಾ ಅಥವಾ ದನದ ಕೊಟ್ಟಿಗೆನೆ? ಅಡುಗೆ ಮನೆ ತುಂಬ ಇಷ್ಟೊಂದು ಗಲೀಜು ಮಾಡಿದೆಯಲ್ಲೇ. ಅಲ್ಲ ಅತ್ತೆ, ಅದು ತಿಂಡಿ ಮಾಡೋಣ ಅಂತ ಬಂದೆ, ಅದು ಮಿಸ್ ಆಗಿ ಇಷ್ಟೆಲ್ಲ ಗಲೀಜಾಗ್ಬಿಡ್ತು. ಅಲ್ಲ ಕಣೆ, ಅವಾಗಿಂದನೂ ಅಡುಗೆ ಮನೇಲೇ ಇದೆಯಾ? ಇನ್ನೂ ಒಂದು ತಿಂಡಿ ಆಗಿಲ್ವೇನೆ? ನನ್ನ ಮಗನಿಗೆ ಆಫೀಸಿಗೆ ಲೇಟ್ ಆಯಿತು ಅಂತ ಬೈತಾ ಇದ್ದಾನ ಅವನು. ಅದು ಅತ್ತೆ, ಪಲಾವ್ ಮಾಡೋಣ ಅಂತ ಮಾಡಿದೆ, ಆದರೆ ಯಾಕೋ ಬೇಡ ಅಂತ ಅನ್ನಿಸ್ತು. ಅದಕ್ಕೆ ದೋಸೆ ಮಾಡೋಣ ಅಂತ ಹಿಟ್ಟು ರುಬ್ಬಿದೆ. ಅಯ್ಯೋ ಸರಿ ಕಣೆ, ಇರಲಿ, ಅದೇ ಏನಾಗಲ್ಲ. ದೋಸೆ ಎಲ್ಲಿದೆ ಹೇಳು, ಅದನ್ನಾದರೂ ಅವ್ನ ಬಾಕ್ಸಿಗೆ ಹಾಕ್ತೀನಿ. ಅದು ಅತ್ತೆ, ಯಾಕೋ ನನಗೆ ದೋಸೆನೂ ಬೇಡ ಅನಿಸ್ತು, ಅದಕ್ಕೆ ಪೂರಿ ಮಾಡೋಣ ಅಂತ ರೆಡಿ ಮಾಡಿಕೊಂಡೆ. ಅಯ್ಯೋ ದೇವ್ರೇ, ಸರಿ ಪೂರಿನೇ ಕೊಡು, ಅದನ್ನಾದರೂ ಬಾಕ್ಸಿಗೆ ಹಾಕ್ತೀನಿ. ಹಾಂ ಅತ್ತೆ, ಇನ್ನೇನು ಪೂರಿ ಮಾಡೋಣ ಅಂತ ಅಂದ್ಕೊಂಡೆ, ಅಷ್ಟರಲ್ಲಿ ಯಾಕೋ ಇವತ್ತು ಪುಳಿಯೋಗರೆ ಮಾಡೋಣ ಅನ್ನಿಸ್ತು, ಅದಕ್ಕೆ ಅದೆಲ್ಲ ಅಲ್ಲೇ ಬಿಟ್ಟು ಪುಳಿಯೋಗರೆ ಮಾಡೋಕೆ ರೆಡಿ ಮಾಡಿಕೊಂಡೆ. ಅಯ್ಯೋ ದೇವ್ರೇ, ನಮ್ಮ ಮನೇಲಿ ಏನು ಮಾಡಬೇಕು ಅಂತ ಅಂದ್ಕೊಂಡಿದೀಯೇ? ನೀನಿರೋ ಬರೋದೆಲ್ಲ ಮಾಡಿ ಮಾಡಿ ಮನೇಲಿರೋ ರೇಷನ್ ಎಲ್ಲ ಖಾಲಿ ಮಾಡಬೇಕು ಅಂದ್ಕೊಂಡಿದ್ಯೇನೆ ಪುಣ್ಯಾತ್ಕಿತಿ. ಅಯ್ಯೋ ಅತ್ತೆ, ಹಾಗೇನಿಲ್ಲ, ಅದು ಯಾಕೋ ಇಷ್ಟ ಆಗಿಲ್ಲ ಅದಕ್ಕೆ. ಲೇ ಸಾಕು, ಸುಮ್ಮನೆ ಇರೇ. ಸರಿ, ಇವಾಗ ಮಾಡಿರೋ ಪುಳಿಯೋಗರೆನೇ ಕೊಡು, ನಿನ್ನ ಗಂಡಂಗೆ ಲೇಟ್ ಆಗಿದೆ, ಅವನಿಗೆ ಬೈಯಕ್ಕೆ ಶುರು ಮಾಡ್ತಾನೆ. ಅದು ಅತ್ತೆ, ಪುಳಿಯೋಗರೆ ಮಾಡ್ತಿದ್ದೆ, ಯಾಕೋ ಬೇರೆ ಏನಾದರೂ ಮಾಡೋಣ ಅನ್ನಿಸ್ತು, ಅದಕ್ಕೆ ಏನು ಮಾಡೋಣ ಅಂತ ಯೋಚನೆ ಮಾಡ್ತಾ ಇದ್ದೆ. ಲೇ ನಿನಗೇನಾಗಿದೆಯೇ? ಏನೇ ಹೇಳ್ತಿದ್ಯಾ? ಅಲ್ಲ ಕಣೆ, ಬೆಳಗ್ಗೆ 5 ಗಂಟೆಗೆ ಎದ್ದು ಬಂದಿಯಲ್ಲೇ. ಅತ್ತೆ ನೀವು ಎದ್ದೇಳಬೇಡಿ, ನಾನೇ ಇವತ್ತು ತಿಂಡಿ ಮಾಡ್ತೀನಿ ಅಂತ. ಇವಾಗ 10 ಆಗಿದೆ, ಇನ್ನೂ ಯೋಚನೆ ಮಾಡೋದ್ರಲ್ಲೇ ಇದೆಯಲ್ಲೇ. ನೋಡು ಪ್ರಿಯಾಂಕಾ, ಮೊದಲು ಅಡುಗೆ ಮನೆಯಿಂದ ಹೋಗು. ನೀನು ಸ್ವಲ್ಪ ಹೊತ್ತು ಇಲ್ಲೇ ಇದ್ದರೆ ನಾನು ಏನು ಮಾಡ್ತೀನೋ ನನಗೆ ಗೊತ್ತಿಲ್ಲ. ನಡಿ, ಮೊದಲು ಇಲ್ಲಿಂದ ನಡಿ. ಛೇ, ಮನೇಲಿ ಅಮ್ಮನೂ ಹೀಗೆ ಹೇಳ್ತಿದ್ಲು, ಅಡುಗೆ ಮನೆಗೆ ಹೋಗೋಕ್ಕೆ ಬಿಡ್ತಿರ್ಲಿಲ್ಲ. ಈ ಅತ್ತೆನೂ ಹೀಗೆ ಮಾಡ್ತಿದ್ದಾರೆ. ಹೀಗಾದರೆ ನಾನು ಮಾಡಿರೋ ಅಡುಗೆ ಟೇಸ್ಟ್ ನೋಡೋದು ಯಾವಾಗ ಇವರೆಲ್ಲ? ಎಲ್ಲರೂ ಯಾಕೆ ಹಿಂಗೆ ಮಾಡ್ತಿದ್ದಾರೆ? ಛೇ, ಅಯ್ಯೋ ದೇವ್ರೇ, ಈ ಹುಡುಗಿ ನನಗೆ ಕೆಲಸ ಮಾಡ್ಕೊಡೋದಿರಲಿ, ಇನ್ನೊಂದು ಕೆಲಸ ರೆಡಿ ಮಾಡಿಟ್ಟು ಹೋದ್ಲು. ಪ್ರಿಯಾಂಕಾ ಅತ್ತೆ ಮನೆಗೆ ಬಂದವಳೆ ಅಡುಗೆ ಮನೆಯೇ ಲೂಟಿ ಮಾಡಿಬಿಡ್ತಾಳೆ. ಅವಳು ಮಾಡೋ ಅಡುಗೆ ನೋಡಿ ಕುಸುಮ ಮನೇಲಿ ಇರೋ ಬರೋ ರೇಷನ್ ಎಲ್ಲ ಅಷ್ಟು ಖಾಲಿ ಮಾಡಿಬಿಡ್ತಾಳೇನೋ ಅನ್ನೋ ಭಯಕ್ಕೇನೆ ಪ್ರಿಯಾಂಕನ ಅಡುಗೆ ಮನೆಯಿಂದ ಹೊರಗೆ ಕಳಿಸ್ತಾಳೆ. ಒಂದಿನ ಕುಸುಮ ತರಕಾರಿ ತಗೊಂಡು ಬಾ ಅಂತ ಅಲ್ಲೇ ಹತ್ತಿರದಲ್ಲಿರೋ ಮಾರ್ಕೆಟ್ಗೆ ತನ್ನ ಸೊಸೆನ ಕಳಿಸಿರ್ತಾಳೆ. ಅರೆ ಇದೇನು, ನನ್ನ ಸೊಸೆ ಅವಾಗಲೇ ತರಕಾರಿ ತರೋಕೆ ಹೋಗಿದ್ದಾಳೆ, ಆದರೂ ಇನ್ನೂ ಬಂದಿಲ್ವಲ್ಲ? ಅಲ್ಲ, ಇಲ್ಲೇ ಹತ್ತಿರ ಇರೋ ಮಾರ್ಕೆಟಿಗೆ ಹೋಗಿ ತರಕಾರಿ ತಗೊಂಡು ಬರೋಕೆ ಎಷ್ಟೊತ್ತು ಬೇಕು ಅಂತ. ಓ, ಏನು ಕುಸುಮಕ್ಕ, ಏನೋ ಯೋಚನೆ ಮಾಡ್ತಾ ನಿಂತಿದ್ದೀರಾ? ಹಾಗೇನಿಲ್ಲ ಜ್ಯೋತಿ, ಮತ್ತೆ ಮಾರ್ಕೆಟಿಗೆ ಹೋಗಿದ್ಯಾ? ರೇಟ್ ಎಲ್ಲ ಕಡಿಮೆ ಅನ್ಸುತ್ತೆ ತರಕಾರಿದು. ಹೌದು ಕುಸುಮಕ್ಕ, ತರಕಾರಿ ಎಲ್ಲ ಸೋಬಿ. ನಿಮ್ಮ ಸೊಸೆನೂ ಅಲ್ಲೇ ಇದ್ಲು. ಓ ಕುಸುಮಕ್ಕ, ನೀವು ನೋಡಿದ್ರೆ ಇಲ್ಲಿ ಮಾತಾಡ್ತಾ ನಿಂತಿದ್ದೀರಾ, ನಿಮ್ಮ ಸೊಸೆ ನೋಡಿದ್ರೆ ಮಾರ್ಕೆಟ್ನಲ್ಲಿ ಆಟ ಆಡ್ತಿದ್ದಾಳೆ. ಅಯ್ಯೋ ರಾಮ, ಈ ಹುಡುಗಿ ಅಲ್ಲೇನು ಮಾಡ್ತಿದ್ದಾಳೋ ಇನ್ನ, ಭಗವಂತ. ಅಯ್ಯೋ ಕುಸುಮಕ್ಕ, ಯೋಚನೆ ಮಾಡ್ತಾ ನೀವು ಇಲ್ಲೇ ನಿಂತ್ಕೊಂಡ್ರೆ ಅವಳು ಮಾರ್ಕೆಟ್ನಲ್ಲಿ ತರಕಾರಿ ತಗೊಳ್ಳೋದು ಬಿಟ್ಟು ಆಟ ಆಡ್ತಾ ಇದ್ದಾಳೆ. ಬೇಗ ಬೇಗ ಹೋಗಿ ನೀವು ಅಲ್ಲಿಗೆ. ಹಾಂ ಸವಿತಾ, ಇವತ್ತು ಅದು ಏನು ಮಾಡ್ತಿದ್ದಾಳೋ ಮಾರ್ಕೆಟಲ್ಲಿ, ನಾನೇ ಹೋಗಿ ನೋಡ್ತೀನಿ ಇರು. ಕುಸುಮ ಮನೆಗೆ ಸೊಸೆ ಇಷ್ಟೊತ್ತಾದರೂ ಬರದೇ ಇರೋದನ್ನ ನೋಡಿ ಗೊತ್ತಾಗಿರತ್ತೆ, ಅಲ್ಲೂ ಏನೋ ಮಂಗನಾಟ ಆಡ್ತಿದ್ದಾಳೆ ನನ್ನ ಸೊಸೆ ಅಂತ. ಅದರಲ್ಲೂ ಊರಿನವರೆಲ್ಲ ಬಂದು ಹೇಳಿದಾಗ ಕನ್ಫರ್ಮ್ ಆಗುತ್ತೆ. ಏನು ಮಾಡ್ತಿದ್ದಾಳೆ ನೋಡೋಣ ಅಂತ ಮಾರ್ಕೆಟಿಗೆ ಹೋಗ್ತಾಳೆ. ಅಯ್ಯೋ ಅಂಕಲ್, ಈ ತರಕಾರಿ ಯಾಕೋ ಬೇಡ ಅನ್ನಿಸ್ತಿದೆ, ಬದನೆಕಾಯಿ ಕೊಡಿ. ಅಯ್ಯೋ ಏನಮ್ಮ ನಿನ್ನ ರಗಳೆ, ಅವಾಗಲೇ ಬಂದೋಳು, ಇನ್ನೂ ಅದು ಕೊಡಿ ಇದು ಕೊಡಿ ಅಂತಿದ್ಯಲ್ಲಮ್ಮ. ಯಾವ್ದು ಬೇಕು ಅಂತ ಡಿಸೈಡ್ ಮಾಡಿ ತಗೊಳಕ್ಕಾಗಲ್ವಾ?
ಸುಮ್ಮನೆ ಇರಿ ಅಂಕಲ್, ನಮಗೇನು ಬೇಕೋ ಅದನ್ನು ತಾನೇ ತಗೊಳ್ಬೇಕು. ನೀವು ಹೇಳಿದ್ದೆಲ್ಲ ತಗೊಳಕ್ಕಾಗತ್ತಾ ಅಂಕಲ್? ಬದನೆಕಾಯಿ ಬೇಡ, ಹಾಲು ಕೊಡಿ. ಅಯ್ಯೋ, ನೀನು ತಗೊಳ್ಳೋದೇ ನಿನಗೆ ಕನ್ಫರ್ಮ್ ಇಲ್ಲ, ಅದು ಇದು ಅಂತ ಕನ್ಫ್ಯೂಸ್ ಆಗ್ತಿದ್ಯಾ. ಏನಮ್ಮ ನೀನು ಇಷ್ಟು ದೊಡ್ಡವಳಾಗಿದ್ಯಾ, ಒಂದು ತರಕಾರಿ ತಗೊಳಕ್ಕೆ ಬರಲ್ವಾ? ಅಯ್ಯೋ, ಇವಳು ಕುಸುಮನ್ ಸೊಸೆ ಕಣೆ, ಇಷ್ಟು ದೊಡ್ಡ ಹುಡುಗಿ ಆಗಿದ್ದಾಳೆ, ಒಂದು ತರಕಾರಿ ಹಾಸ್ಕೊಳಕ್ ಬರಲ್ಲ. ಅದು ಬೇಕು ಇದು ಬೇಕು ಅಂತಿದ್ದಾಳೆ. ಇನ್ನು ಚಿಕ್ಕ ಮಕ್ಕಳಾದರೂ ಇಷ್ಟೊಂದು ಕನ್ಫ್ಯೂಸ್ ಆಗಲ್ಲ ಕಣೆ. ಹೌದಲ್ವೇನೆ, ಹುಡುಗಿಗೆ ತುಂಬ ಚಂಚಲ ಮನಸ್ಸು ಅನ್ಸುತ್ತೆ. ಅಲ್ಲ ಕಣೆ, ಈ ಕುಸುಮಂಗೆ ತಲೆ ಕೆಟ್ಟಿದ್ಯಾನೆ? ಹೀಗಿರೋ ಹುಡುಗಿನ ಮಗನಿಗೆ ಮದುವೆ ಮಾಡ್ಕೊಂಡು ತಂದಿದ್ದಾಳಲ್ಲ. ಎಲ್ಲಾದರೂ ಬೇರೆ ಯಾರಾದರೂ ಹುಡುಗರು ಇವಳನ್ನ ಇಷ್ಟಪಟ್ಟು ಇವಳಿಗೆ ಅವನ ಇಷ್ಟ ಆಗಿ ಅವನ ಜೊತೆ ಓಡೋದ್ರೆ ಏನೇ ಮಾಡ್ತಾಳೆ? ಮಗನ ಜೀವನನೇ ಹಾಳು. ಛೇ, ಇವಳ ತಲೆಯಲ್ಲೇನು ಬುದ್ಧಿ ಇಲ್ವಾ ಹಾಗಾದ್ರೆ? ಇವಳಿಂದ ಊರು ಮನೆ ಹೆಂಗಸರೆಲ್ಲ ನನ್ನ ಬಗ್ಗೆ ಮಾತಾಡೋ ಹಾಗಾಯ್ತು. ಲೇ ಪ್ರಿಯಾಂಕಾ, ಬಾರೆ ಮನೆಗೆ. ಅಯ್ಯೋ ಅತ್ತೆ, ತರಕಾರಿನೂ ಬೇಡ ಏನು ಬೇಡ, ನಡಿಯೇ ಮನೆಗೆ. ಕುಸುಮನಿಗೆ ಊರವರು ತನ್ನ ಸೊಸೆ ಬಗ್ಗೆ ಮಾತಾಡ್ತಾ ಇರೋದು ಕೇಳಿಸ್ಕೊಂಡು ತುಂಬಾ ಬೇಜಾರಾಗುತ್ತೆ, ಹಾಗೆ ತುಂಬಾ ಭಯ ಕೂಡ ಆಗುತ್ತೆ. ಚಂಚಲ ಮನಸ್ಸಿನ ಹುಡುಗಿ ಇವಾಗ ಇಷ್ಟ ಆಗಿರೋದು ಇನ್ನು ಸ್ವಲ್ಪ ಹೊತ್ತಿಗೆ ಇಷ್ಟ ಆಗಲ್ಲ. ಏನಾದರೂ ಹೆಚ್ಚು ಕಮ್ಮಿ ಆಗಿ ಊರವ್ರ ಮಾತೆ ನಿಜ ಆಗ್ಬಿಟ್ರೆ ಅಂತ ಚಿಂತೆ ಮಾಡೋಕೆ ಶುರು ಮಾಡ್ತಾಳೆ. ಇದ್ರ ಬಗ್ಗೆ ಮಗ ಆಫೀಸಿಂದ ಬಂದಮೇಲೆ ಮಾತಾಡಬೇಕು ಅಂತ ಮಗನಿಗೋಸ್ಕರ ಕಾಯ್ತಾ ಕೂತಿರ್ತಾಳೆ. ಸಚಿನ್ ಅದೇ ಟೈಮಲ್ಲಿ ಆಫೀಸಿಂದ ಮನೆಗೆ ಬರ್ತಾನೆ. ಮಗನೇ ಸಚಿನ್, ನಿನ್ನ ಹತ್ರ ಸ್ವಲ್ಪ ಮಾತಾಡಬೇಕಿತ್ತು ಕಣೋ. ಹಾಂ ಅಮ್ಮ, ಪರವಾಗಿಲ್ಲ, ಹೇಳು, ಏನು ವಿಷಯ? ಆದರೆ ಇಲ್ಲಿ ಬೇಡಪ್ಪ, ನೀನು ಇವಾಗ ತಾನೇ ಬಂದಿದೆಯಲ್ಲ, ಫ್ರೆಶ್ ಅಪ್ ಆಗ್ಬಿಟ್ಟು ಬಾ. ನಾನು ಟೆರೆಸ್ ಮೇಲೆ ಕಾಯ್ತಾ ಇರ್ತೀನಿ, ಅಲ್ಲೇ ಮಾತಾಡೋಣ. ಟೆರೆಸ್ ಮೇಲೆ ಮಾತಾಡೋ ಅಂಥದ್ದು ಏನಿದೆ? ಅಮ್ಮ ಯಾಕೆ ಅಲ್ಲಿಗೆ ಬರೋಕೆ ಹೇಳಿದ್ಲು? ಸಚಿನ್ ಕೂಡ ಫ್ರೆಶ್ ಅಪ್ ಆಗಿ ಅಮ್ಮ ಏನಕ್ಕೋ ಕರೆದ್ಲಲ್ಲ ಅಂತ ಟೆರೆಸ್ ಮೇಲೆ ಬರ್ತಾನೆ. ಏನಮ್ಮ ಮಾತಾಡಬೇಕು ಅಂದಲ್ಲ, ಏನು ವಿಷಯ ಹೇಳು? ಮಗನೇ, ಏನೋ ಹುಡುಗಿ ಚೆನ್ನಾಗಿದ್ದಾಳೆ, ಒಳ್ಳೆ ಸಂಬಂಧ, ಬೀಗರು ಕೂಡ ತುಂಬ ಒಳ್ಳೆಯವರು ಅಂತ ಮದುವೆ ಆದ್ವಿ. ಆದರೆ ಹೌದಮ್ಮ, ಪ್ರಿಯಾಂಕಾ ಕೂಡ ತುಂಬ ಒಳ್ಳೆ ಹುಡುಗಿನೇ ತಾನೇ. ಆದರೆ ಇವಾಗ ಏನಾಯಿತು? ಯಾಕೆ ಇದನ್ನೆಲ್ಲ ಹೇಳ್ತಿದ್ಯಾ? ಅದು ಹಾಗಲ್ಲ ಕಣೋ ಮಗನೇ, ನಿನ್ನ ಹೆಂಡತಿಗೆ ಇವಾಗಿರೋ ಆಲೋಚನೆ ಇನ್ನು ಸ್ವಲ್ಪ ಹೊತ್ತಿಗಿರಲ್ಲ. ತುಂಬ ಕನ್ಫ್ಯೂಸ್ ಆಗ್ತಾಳೆ ಕಣೋ. ಅಮ್ಮ, ಸುಮ್ಮನೆ ಯಾಕೆ ಸುತ್ತಿ ಬಳಸಿ ಮಾತಾಡ್ತಿದ್ಯಾ? ಏನು ವಿಷಯ ಡೈರೆಕ್ಟಾಗಿ ಹೇಳು. ಅದೇನಿಲ್ಲ ಕಣೋ ಮಗನೇ, ನಿನ್ನ ಹೆಂಡತಿನ ಇವತ್ತು ಮಾರ್ಕೆಟಿಗೆ ಕಳಿಸಿದ್ದೆ. ಒಂದು ತರಕಾರಿ ತಗೊಂಡು ಬರೋಕ್ಕೆ ಗೊತ್ತಾಗದೆ ಅದೋ ಇದೋ ಅಂತ ತುಂಬ ಕನ್ಫ್ಯೂಸ್ ಆಗಿದ್ಲು ಕಣೋ. ಅಮ್ಮ, ಅವಳಿಗೆ ಅದೆಲ್ಲ ಗೊತ್ತಾಗಲ್ಲ ಅನ್ಸುತ್ತೆ. ನೀನು ಯಾಕೆ ಅವಳನ್ನ ಕಳಿಸ್ದೆ? ನೀನೇ ಮಾರ್ಕೆಟಿಗೆ ಹೋಗೋತ್ತಾನೆ. ಅದು ಹಾಗಲ್ಲ ಕಣೋ ಸಚಿನ್, ಇವಳು ಹೀಗೆಲ್ಲ ಮಾಡ್ತಿರೋದು ನೋಡಿ ಊರಿನ ಹೆಂಗಸರೆಲ್ಲ ಇವಳ ಬಗ್ಗೆನೇ ಮಾತಾಡ್ತಿದ್ದಾರೆ ಕಣೋ. ಅಮ್ಮ, ಊರವ್ರು ಏನಾದರೂ ಮಾತಾಡಲಿ, ನಿನ್ನ ಸೊಸೆ ಬಗ್ಗೆ ನಿನಗೆ ಗೊತ್ತು ತಾನೇ, ಇನ್ನು ಯಾಕೆ ಚಿಂತೆ ಮಾಡ್ತೀಯಾ? ಹಾಗಲ್ಲ ಕಣೋ, ಅವಳು ನೋಡಿದರೆ ಎಲ್ಲ ವಿಷಯದಲ್ಲೂ ಅದು ಇದು ಅಂತ ಕನ್ಫ್ಯೂಸ್ ಆಗ್ತಿರ್ತಾಳೆ. ಬೇರೆ ಎಲ್ಲ ವಿಷಯದಲ್ಲಾದರೂ ಏನೋ ಹೋಗಲಿ ಅಂತ ಸುಮ್ಮನಾಗ್ಬೋದು, ಎಲ್ಲ ವಿಷಯದ ಥರನೇ ನಿನ್ನ ವಿಷಯದಲ್ಲೂ. ಅಮ್ಮ, ಏನು ಮಾತಾಡ್ತಿದ್ಯಾ? ಏನಾಗಿದೆ ಇವತ್ತು ನಿನಗೆ? ಅದು ಹಾಗಲ್ಲ ಕಣೋ ಮಗನೇ, ಅವಳ ಜೀವನದಲ್ಲಿ ಯಾರಾದರೂ ನಿನಗಿಂತ ಚೆನ್ನಾಗಿರೋ ಹುಡುಗ ಬಂದರೆ ಅವಳ ಮನ್ಸು ಮೊದಲೇ ಚಂಚಲ. ಆ ಹುಡುಗನ ಜೊತೆ ಹೋದರೆ ಏನು ಮಾಡೋದು? ಅಮ್ಮ, ಯಾಕೆ ಹೀಗೆಲ್ಲ ಯೋಚನೆ ಮಾಡ್ತಿದ್ಯಾ? ಅವಳ ಚಂಚಲತೆ ವಸ್ತು ಮೇಲೆ ಮಾತ್ರ ಅಮ್ಮ, ನನ್ನ ಬಿಟ್ಟು ಹೋಗೋ ಅಂತ ಹುಡುಗಿ ಅಲ್ಲ ಅವಳು. ನನಗೂ ಹಾಗೆ ಅನ್ಸುತ್ತೆ ಕಣೋ, ಆದರೆ ಊರಲ್ಲಿ ಎಲ್ಲ ಹೆಂಗಸರು ಹೀಗೆ ಮಾತಾಡ್ತಾರೋ, ಅದಕ್ಕೆ ಅದೆಲ್ಲ ಕೇಳಿಸ್ಕೊಂಡು ನನಗೂ ತುಂಬ ಚಿಂತೆ ಆಗಿದೆ ಕಣೋ ನಿನ್ನ ಜೀವನದ ಬಗ್ಗೆ. ಅಮ್ಮ, ಊರಲ್ಲಿ ಜನ ನಾವು ಹೇಗಿದ್ರೂ ಮಾತಾಡ್ತಾರೆ, ಹಾಗಂತ ನೀನು ನಿನ್ನ ಸೊಸೆ ಬಗ್ಗೆನೇ ಅನುಮಾನ ಪಡೋದಾ? ಅಮ್ಮ, ನೀನು ಹೀಗೆಲ್ಲ ಮಾತಾಡ್ತಾ ಇರೋದು, ಅವಳ ಬಗ್ಗೆ ಹೀಗೆಲ್ಲ ಯೋಚನೆ ಮಾಡ್ತಿರೋದು ಅವಳಿಗೆ ಗೊತ್ತಾದರೆ ಎಷ್ಟು ಬೇಜಾರು ಮಾಡ್ಕೋತಾಳೆ. ನೀನೇ ಯೋಚನೆ ಮಾಡು ಒಂದ್ಸರಿ. ಅದು ಹಾಗಲ್ವೋ ಮಗನೇ? ಸಾಕು, ಸುಮ್ಮನೆ ಇರಮ್ಮ, ನೀನು ಮಾತಾಡಬೇಡ. ಅಲ್ಲಮ್ಮ, ಅಷ್ಟಕ್ಕೂ ಅಂಥ ಸಿಚುವೇಶನ್ ಬಂದರೆ ಅದಕ್ಕೆ ನಾವು ಕಾರಣ ಆಗಿರ್ತೀವಿ ತಾನೇ? ಯಾಕಂದರೆ ಅವಳನ್ನ ಪ್ರೀತಿಯಿಂದ ತುಂಬ ಆಸೆ ಮಾಡಿ ನೋಡಿಕೊಂಡ್ರೆ ಯಾಕೆ ಬೇರೆಯವ್ರು ಇಷ್ಟ ಆಗ್ತಾರೆ ಅವಳಿಗೆ ಹೇಳು? ಅಮ್ಮ, ನಮ್ಮನ್ನು ಯಾರಾದರೂ ಬಿಟ್ಟು ಹೋಗ್ತಿದ್ದಾರೆ ಅಂದರೆ ಅದರಲ್ಲಿ ಅರ್ಧ ತಪ್ಪು ನಮ್ಮದು ಇರುತ್ತೆ, ಬರೀ ಅವ್ರ ತಪ್ಪನ್ನೇ ಹೇಳಬಾರ್ದು. ನೋಡು ಅಮ್ಮ, ದಯವಿಟ್ಟು ಈ ವಿಷಯನ ಇಲ್ಲೇ ಬಿಟ್ಬಿಡು. ನನ್ನ ಹೆಂಡತಿ ಮೇಲೆ ನನಗೆ ತುಂಬ ನಂಬಿಕೆ ಇದೆ. ಅವಳು ಯಾವತ್ತೂ ನನ್ನಿಂದ ದೂರ ಆಗಲ್ಲ. ಅವಳು ಯಾವತ್ತೂ ಅಂಥ ತಪ್ಪು ಮಾಡೋದೂ ಇಲ್ಲ. ನಾನು ಅವಳನ್ನ ತುಂಬ ಪ್ರೀತಿಸ್ತೀನಿ, ಹಾಗೆ ಅವಳು ನನ್ನ ಪ್ರೀತಿಸ್ತಾಳೆ. ನಿಜ ಅತ್ತೆ, ನಾನು ನಿಮ್ಮ ಮಗನ ಬಿಟ್ಟು ಎಲ್ಲೂ ಹೋಗಲ್ಲ. ಏನೋ ಬೇರೆ ವಿಷಯಗಳಲ್ಲಿ ಕನ್ಫ್ಯೂಸ್ ಆಗ್ತೀನಿ ನಿಜ, ಆದರೆ ನಿಮ್ಮ ಮಗನ ವಿಷಯದಲ್ಲಿ ಯಾವತ್ತೂ ಕನ್ಫ್ಯೂಸ್ ಆಗಲ್ಲ. ಅದು ಬೇರೆ, ಅವ್ರು ನನ್ನ ಮೇಲೆ ಇಷ್ಟೆಲ್ಲ ನಂಬಿಕೆ ಇಟ್ಟಿದ್ದಾರೆ ಅಂತ ಗೊತ್ತಾದ ಮೇಲೂ ನಾನು ಯಾವತ್ತೂ ಆ ತಪ್ಪು ಮಾಡಲ್ಲ ಅತ್ತೆ.
ನೀವು ಇದ್ರ ಬಗ್ಗೆ ಚಿಂತೆ ಮಾಡಬೇಡಿ. ಅಮ್ಮ ಪ್ರಿಯಾಂಕಾ, ನೀನು ಇದನ್ನೆಲ್ಲ ಕೇಳಿಸ್ಕೊಂಡು ಬೇಜಾರು ಮಾಡ್ಕೋಬೇಡಮ್ಮ. ಏನೋ ಟೆನ್ಷನಲ್ಲಿ ಏನೇನೋ ಮಾತಾಡ್ಬಿಟ್ಟೆ. ನೀನು ಬೇಜಾರು ಮಾಡ್ಕೋಬೇಡ. ನಿನ್ನ ಮೇಲೆ ನಂಬಿಕೆ ಇದೆ ನನಗೆ. ನಿಮ್ಮ ಭಯ ನನಗೆ ತುಂಬ ಚೆನ್ನಾಗಿ ಅರ್ಥ ಆಗುತ್ತೆ ಅತ್ತೆ. ನನ್ನ ಚಂಚಲ ಮನಸ್ಸಿಂದ ನಿಮ್ಮ ಮಗಂಗೆ ಎಲ್ಲಿ ಬೇಜಾರಾಗುತ್ತೋ ಅಂತ ನೀವು ಯೋಚನೆ ಮಾಡ್ತಿದ್ದೀರ. ಇನ್ಮೇಲೆ ಯಾವತ್ತೂ ಹಾಗಾಗಲ್ಲ ಅತ್ತೆ. ನನ್ನ ಮನಸ್ಸನ್ನ ನಾನು ಕಂಟ್ರೋಲ್ ಮಾಡ್ತೀನಿ. ಇಷ್ಟೆಲ್ಲ ಆದಮೇಲೆ ಪ್ರಿಯಾಂಕನಿಗೆ ತನ್ನ ಅತ್ತೆ ಯಾಕೆ ಭಯ ಪಡ್ತಾ ಇದ್ದಾರೆ ಅನ್ನೋದು ಗೊತ್ತಾಗುತ್ತೆ. ತನ್ನ ತಪ್ಪನ್ನು ಇನ್ಮೇಲಿಂದ ತಿದ್ಕೊಳ್ತಾ ಹೋಗ್ತಾಳೆ. ಇವತ್ತಿನ ನಮ್ಮ ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ತುಂಬ ಜನ ಹಾಗೆ ವಿಡಿಯೋಸ್ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸರಿ ವೀಕ್ಷಕರೇ, ನಾನಿನ್ನ ಹೊರಡ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗೋಣ.